ವಿಧಾನ ಪರಿಷತ್ನಲ್ಲಿ ಇವತ್ತು ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ನೇರ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸದಸ್ಯರಾಗಿರೋ ಅಂತ ಬಿ.ಕೆ. ಹರಿಪ್ರಸಾದ್ ಅವರು ಇದ್ದಾರೆ. ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ ಆಗಿದ್ದೇನು ಕೇಳೋಣ ಅವ್ರನ್ನೇ. ಬಿ.ಕೆ. ಹರಿಪ್ರಸಾದ್ ಅವರು, ತಾವು ಕೂಡ ಇವತ್ತು ವಿಧಾನ ಪರಿಷತ್ನ ಕಲಾಪದಲ್ಲಿ ಇದ್ರಿ. ಸಿಟಿ ರವಿ ಅವರ ವಿರುದ್ಧ ಈಗ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬರ್ತಾರಂತದ್ದು ಆಕ್ಚುಲ್ ವಿಧಾನ ಪರಿಷತ್ನಲ್ಲಿ ಆಗಿದ್ದೇನು ಅಂತ. ಗದ್ದಲದಲ್ಲಿ ಏನಾಗಿದೆ ಅಂತೇಳಿ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಮಂತ್ರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳು ಗಂಭೀರವಾದ ಆರೋಪ ಮಾಡಿದ್ದಾರೆ. ಈ ನಡೆದ ಘಟನೆಯನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಮತ್ತು RSS ಅವರ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಸರ್, ಆಕ್ಚುಲ್ ಆಗಿ ಎಲ್ಲೋ ಒಂದ್ ಕಡೆ ಕೇಂದ್ರದಲ್ಲಿ ಆದಂತ ಅಂಬೇಡ್ಕರ್ ವಿರುದ್ಧ ಅಪಮಾನ ಅದನ್ನ ಇಲ್ಲಿ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ, ಬಟ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ನನ್ನ ಕೊಲೆಗಡುಕ ಅನ್ನೋ ಒಂದು ಪದವನ್ನ ಸಚಿವರು ಉಲ್ಲೇಖ ಮಾಡಿ. ಈಗ ಬಿಜೆಪಿ ಸದಸ್ಯರಾಗಿ ಹೇಳಿದ್ರೆ ಕೊಲೆಗಡುಕರು ಅಂತಕ್ಕಂಥದ್ದೇನು ಅನ್ಪಾರ್ಲಿಮೆಂಟ್ರಿ ಅಲ್ಲ. ಅದಕ್ಕೆ ಆ ಪದ ಬಳಸ್ತಕ್ಕಂಥದ್ದು ತಪ್ಪು. ಒಂದು ಮಹಿಳೆಯರ ಮೇಲೆ ಗೌರವ ಇರ್ತಕ್ಕಂಥವ್ರು ಯಾರೂ ಸಹ ಆ ಥರ ಪದ ಬಳಸೋದಿಲ್ಲ. ಆ ಥರ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಖಂಡನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಬಿ.ಕೆ. ಹರಿಪ್ರಸಾದ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.